ಆತ್ಮೀಯರೇ, ನಿಮಗೆಲ್ಲರಿಗೂ ಕೂಡ ಲೀಲಾಜಾಲದ ಈ ಸಂಚಿಕೆಗೆ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ನಮಸ್ಕಾರ. ನನಗೆ ಈ ಮನೋವಾದಿ ಅನ್ನೋ ಪದವನ್ನು ಕೇಳಿದಾಗೆಲ್ಲ ಏನು ಹಾಗಂದರೆ ಆ ಹೇಳ್ತಾ ಇರೋರ ಅರ್ಥ ಏನು ಅಂತ ಒಂದು ಪ್ರಶ್ನೆ ನನ್ನ ತಲೆಯಲ್ಲಿ ಯಾವಾಗಲೂ ಓಡುತ್ತೆ. ಅವರು ಯಾರೂ ಸ್ಪಷ್ಟವಾಗಿ ಹೇಳೋದಿಲ್ಲ. ಮನೋವಾದಿ ಅಂದರೆ ಅವ್ರಿಗೆ ಏನೋ ಅರ್ಥ ಆಗುತ್ತೆ, ಅದು ಸ್ಪಷ್ಟ ಇಲ್ಲ. ಅವ್ರಿಗೆ ಸ್ಪಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನು ನಮಗಂತೂ ಸ್ಪಷ್ಟ ಇರೋಕ್ಕೆ ಸಾಧ್ಯವೇ ಇಲ್ಲ. ಹೇಳೋವ್ರಿಗೆ ಗೊತ್ತಿಲ್ಲದೆ ಇದ್ದರೆ ಕೇಳೋವ್ರಿಗೇನು ಅರ್ಥ ಆಗುತ್ತೆ, ಅದು ಬಿಡಿ. ಆದರೆ ಈ ಮನು ಅನ್ನೋ ಪದ ಇದೆಯಲ್ಲ, ಇದರ ಪ್ರಾಮುಖ್ಯತೆ ಎಷ್ಟು, ಯಾತಕ್ಕೆ ಈ ಮನು ಅನ್ನೋದು ಅದರ ಮೂಲ ಧಾತುವಾದಂಥ ಮನು ಅನ್ನೋದು ಬಹಳ ಮುಖ್ಯ ಅನ್ನೋದನ್ನು ತಮಗೆ ತಿಳಿಸೋಣ ಅಂತ. ಇವತ್ತು ನಾವು ಎಲ್ಲ ಪದಗಳು ಉಪಯೋಗಿಸ್ತೀವಲ್ವ. ಈಗ ನಮ್ಮನ್ನು ನಾವು ಮಾನವರು ಅಂತ ಹೇಳ್ಕೊಳ್ತೀವಿ, ಮನುಷ್ಯರು ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಮ್ಯಾನ್ ಅಂತ ಹೇಳ್ತಾರೆ, ವುಮನ್, ಮ್ಯಾನ್ ಇದೆಲ್ಲ ಹೇಳ್ತೀವಿ. ಇದೆಲ್ಲದಕ್ಕೂ ಮೂಲವಾಗಿರುವಂಥದ್ದು ಅಂದರೆ ಮ್ಯಾನ್ ಆಗಲಿ, ಮಾನವ ಆಗಲಿ, ಮನುಷ್ಯ ಆಗಲಿ, ಮನನ ಆಗಲಿ, ಮಂತ್ರ ಆಗಲಿ, ಮಂತ್ರಿ ಆಗಲಿ, ಇದೆಲ್ಲದರ ಮೂಲದಲ್ಲಿರುವಂಥದ್ದು ಮನ ಅಂದರೆ ಚಿಂತನೆ ಅಂತ ಅರ್ಥ. ಮನನ ಅಂತಲೂ ಹೇಳ್ತಾರೆ. ಶ್ರವಣ, ಮನನ, ನಿಧಿಧ್ಯಾಸನ ಇತ್ಯಾದಿ ಪದಗಳನ್ನು ನಾವು ಉಪಯೋಗಿಸ್ತೀವಲ್ವೇ. ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಚಿಂತನೆ ಅಂತ ಅರ್ಥ. ಅಂದರೆ ಮನು ಅಂತ ಹೇಳಿದ್ರೆ ಪ್ರಥಮ ಚಿಂತಕ, ಶ್ರೇಷ್ಠನಾದಂತಹ ಚಿಂತಕ, ಆದಿಚಿಂತಕ ಅಂತ ಅರ್ಥ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ಮನುವಾದಿ ಅಂತ ಏನೋ ಇವರೇ ಒಂದು ಇಲ್ಲದೇ ಇರೋವಂಥ ಅರ್ಥವನ್ನು ಆರೋಪಿಸಿ ಕೆಟ್ಟದಾಗಿ ಬಯ್ಯೋ ಪದವಾಗಿ ಅದನ್ನು ಬಳಸ್ತಾ ಇದ್ದಾರೆ. ಅಂದರೆ ಜನರಿಗೆ ಮೂಲ ಏನು ಅಂತ ಗೊತ್ತಿಲ್ಲದೆ ಇದ್ದರೆ ಅದಕ್ಕೆ ಏನೇನೋ ಲೇಪ ಮಾಡಿಬಿಟ್ಟು ಕೆಸರಲ್ಲಿ ಹಾಕಿ ಅದನ್ನು ಇದು ಕೆಸರು ಅಂತ ಹೇಳೋವಂತಹ ದುರ್ಬುದ್ಧಿ ಬಂದಿದೆ. ಏನು ಮಾಡೋದಕ್ಕೂ ಗೊತ್ತಾಗಲ್ಲ. ಆದರೆ ಮೂಲದಲ್ಲಿ ಏನಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಈಗ ನೋಡಿ, ನಮ್ಮ ಇಡೀ ಚಿಂತನೆ ಕಾಲ ಪ್ರಮಾಣ ಕೂಡ ಈ ಮನು ಅನ್ನೋ ಶಬ್ದದಿಂದಲೇ ಕೂಡ ಉಂಟಾಗುವಂಥದ್ದು. ಈಗ ನಾವೆಲ್ಲ ಈ ಯುಗಗಳ ವಿಚಾರ ಕೇಳಿದ್ದೀವಲ್ಲ, ಕೃತ, ತ್ರೇತ, ದ್ವಾಪರ ಮತ್ತು ಕಲಿಯುಗ. ನಾವು ಇವಾಗಿರೋದು ಕಲಿಯುಗ ಅಂತ ಹೇಳ್ಕೊಳ್ತೀವಿ. ಇಂಥ ಎಷ್ಟೋ ಕಲಿಯುಗಗಳು ಸೇರಿದರೆ ಒಂದು ಮನ್ವಂತರ ಅಂತಾಗತ್ತೆ. ಅಂದರೆ ಅಗಾಧವಾದಂಥ ಕಾಲ ಪ್ರಮಾಣಕ್ಕೂ ಕೂಡ ಮನುವಿನ ಹೆಸರೇ ಬರುವಂಥದ್ದು. ಒಂದು 14 ಮನ್ವಂತರಗಳು ಸೇರಿ ಒಂದು ದೊಡ್ಡ ಮಹಾಯುಗ ಆಗುತ್ತೆ. ನಾವು ಇವಾಗಿರೋದು 7ನೇ ಮನ್ವಂತರದಲ್ಲಿ. ಅಂದರೆ ಅದಕ್ಕೊಂದು ಹೆಸರಿದೆ, ವೈವಸ್ವತ ಮನ್ವಂತರ ಅಂತ. ವಿವಸ್ವಾನ್ ಅಂದರೆ ಸೂರ್ಯ, ವೈವಸ್ವತ ಸೂರ್ಯಪುತ್ರನಾದಂತಹ ಮನು, ಆತನ ಹೆಸರಿನಲ್ಲಿರೋವಂಥ ಮನ್ವಂತರದಲ್ಲಿ ಅಗಾಧವಾದ ಈ ಕಾಲ ಪ್ರಮಾಣದಲ್ಲಿ ನಾವು ಬದುಕಿದ್ದೇವೆ ಅಂತ. ಇದರ ಅರ್ಥ ಏನಂತ ಹೇಳಿದ್ರೆ, ಇದು ಎಷ್ಟು ಕಾಲ ಏನೋ ಅದೆಲ್ಲ ಮುಖ್ಯ ಅಲ್ಲ. ನಾವು ಒಂದು ಪದವನ್ನು ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಸಭ್ಯತೆಯಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ಪ್ರಾಚೀನ ಕಾಲದಿಂದ ಬಳಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅದು ಒಂದು ಪ್ರೊಫೌಂಡ್ ಮೀನಿಂಗ್ ಇರುತ್ತೆ, ಒಂದು ಗಾಂಭೀರ್ಯ ಇರುತ್ತೆ. ಅದರ ಹಿನ್ನೆಲೆಯಲ್ಲಿ ಒಂದು ವಿಶಿಷ್ಟವಾದಂತಹ ಜ್ಞಾನ ಇರುತ್ತೆ. ಅದು ಎಲ್ಲವನ್ನೂ ಬಿಟ್ಟುಬಿಟ್ಟು ನಿಮಗಾಗೋಲ್ಲ ಅಂತ ಹೇಳ್ಬಿಟ್ಟು ಈ ಮಾರ್ಕ್ಸಿಸ್ಸು, ಈ ಕಮ್ಯುನಿಸ್ಟು, ಈ ಕಾಂಗ್ರೆಸ್ಸು ಇಂಥವರು ಏನೇನೋ ಬಾಯಿಗೆ ಬಂದಾಗ ಹೇಳ್ತಾರೆ ಅಂತ ಅದನ್ನು ಆಧಾರವಾಗಿಟ್ಕೊಂಡು ನೀವು ನಮ್ಮ ಮೂಲಕ್ಕೆ ಕೊಡಲಿ ಹಾಕ್ಕೊಳ್ತಾ ಇದ್ದೀರಲ್ರಿ. ಮನು ಅಂತ ಹೇಳಿದ್ರೆ ನೀವು ಮನುನೇ. ಯಾಕೆ ಅಂತ ಹೇಳಿದ್ರೆ ಆ ಮನದ ನಿಮ್ಮಲ್ಲಿದೆ. ಮಾನವ ಅಂತ ಹೇಳಿಸ್ಕೊಳ್ಬೇಕಾದ್ರೆ ಆ ಚಿಂತನೆ ಇರಬೇಕು. ಹಾಗಾಗಿ ಮನು ಅಂತ ಹೇಳಿದ್ರೆ ಅದು ಕೆಟ್ಟ ಪದ ಅಲ್ಲ. ಮನುವಾದಿ ಅಂತ ಹೇಳಿದ್ರೆ ತುಂಬ ಒಳ್ಳೆಯ ಅರ್ಥದಲ್ಲಿ ಅದನ್ನು ಉಪಯೋಗಿಸೋದು. ಆದರೆ ಯಾರು ಅದನ್ನು ಬೈಗುಳವಾಗಿ ಉಪಯೋಗಿಸ್ತಾ ಇದ್ದಾರೋ ಅವರಿಗೆ ಮನು ಶಬ್ದದ ಅರ್ಥವೇ ಗೊತ್ತಿಲ್ಲ, ಮೂರ್ಖರು ಅಂತ ಹೇಳ್ಬೋದು. ನಮಸ್ಕಾರ.